ರಾಜೀನಾಮೆ ಫಿಕ್ಸು. ಆದರೆ ಸಿದ್ದು ಪಡೆಯ ಮುಂದಿನ ನಡೆಯೇನು? ರಾಜೀನಾಮೆ ಬಳಿಕ ಶುರುವಾಗುತ್ತಾ ಸಲಿ ಗೇಮ್ ಪ್ಲಾನ್. ಹಾಗಾದ್ರೆ ಸಿದ್ದರಾಮಯ್ಯರ ರಾಜೀನಾಮೆಯ ನಂತರ ರಾಜೀನಾಮೆ ಫಿಕ್ಸು. ಆದರೆ ಸಿದ್ದು ಬೆಂಬಲಿಗರ ಮುಂದಿನ ನಡೆಯೇನು? ರಾಜೀನಾಮೆ ಬಳಿಕ ಶುರುವಾಗುತ್ತಾ ಸಲಿ ಗೇಮ್ ಪ್ಲಾನ್. ಡಿಕೆ ಶಿವಕುಮಾರ್ ಸಿಎಂ ಆಗೋದಕ್ಕೆ ಒಪ್ಪಲ್ವಾ ಸಿದ್ದು ಟೀಮ್? ಪರಮೇಶ್ವರಿಗೆ ಸಿಎಂ ಸ್ಥಾನ ನೀಡುವಂತೆ ಪಟ್ಟು ಹಿಡಿದಿದ್ದಾರ? ರಾಹುಲ್ ಜೊತೆಗಿನ ಸಭೆಯಲ್ಲೂ ಇದೇ ಒತ್ತಡ ಹೇರಿದ್ರ ಸಿದ್ದು? ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅಸಲಿ ಆಟ ಶುರುವಾಗುತ್ತಾ? ರಾಜ್ಯಸಭೆ ಆಫರ್ಗೆ ಆಸಕ್ತಿ ತೋರದ ಸಿದ್ದು ರಾಜೀನಾಮೆಗೆ ಒಪ್ಪಿದ್ಯಾಕೆ? ಪರಮೇಶ್ವರು, ಎಂಬಿ ಪಾಟೀಲ್ ಸೇರಿ ಹಲವರು ಅಪಸ್ವರ ಏಕೆ? ಪರಮೇಶ್ವರಿಗೆ ಪಟ್ಟ ಕಟ್ಟೋದಕ್ಕಾಗಿ ಸಮರ ಶುರು ಮಾಡ್ತಾರ? ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ಉಳಿಯೋದಕ್ಕಸಲಿ ಕಾರಣ ಏನು? ಹೈಕಮಾಂಡ್ ಅಭಯ ಸಿಕ್ಕರೂ ಡಿಕೆ ಸಿಎಂ ಹಾದಿಗೆ ಅಡ್ಡಗಾಲಿದೆಯಾ? ಸಂಜೆ ಬರಲಿರುವ ಸುರ್ಜೇವಾಲಾ ಸಿದ್ದು ಪಾಳೆಯವನ್ನ ಸಮಾಧಾನ ಮಾಡ್ತಾರಾ? ಡಿಕೆ ಮತ್ತು ಸಿದ್ದರಾಮಯ್ಯರ ನಡುವಿನ ಒಂದು ತರಹದ ಸ್ಥಾನ ಸಮರ ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರ್ತಾ ಇದೆ. ಹಂಗಂತ ರಾಜೀನಾಮೆ ಇನ್ನೂ ಕೊಟ್ಟಿಲ್ಲ, ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ ಮಾಡಿಲ್ಲ. ಸಿದ್ದರಾಮಯ್ಯನವರ ಜೊತೆ 1-to-1 ಇಂಟರ್ವ್ಯೂ ಮಾಡಿದ್ರು ನಿನ್ನೆ ರಾಹುಲ್ ಗಾಂಧಿ. ನೀವು ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ, ರಾಜ್ಯ ರಾಜಕಾರಣವನ್ನ ಆ ಸದಾಶಿವನಗರದ ಹುಡುಗನಿಗೆ ಬಿಟ್ಕೊಡಿ ಬನ್ನಿ ಅಂತ. ಆದರೆ ಸಿದ್ದರಾಮಯ್ಯ ಔಪಚಾರಿಕವಾದ ಒಪ್ಪಿಗೆಯನ್ನು ಕೊಟ್ಟಿರಲಿಲ್ಲ. ಅಲ್ರಿ, ಅಡ್ಮಿನಿಸ್ಟ್ರೇಷನ್, ನನ್ನ ಆಡಳಿತಾತ್ಮಕದಲ್ಲೇನಾದರೂ ವೈಫಲ್ಯ ಇದಾವ? ಏಕಾಏಕಿ ನಾಯಕತ್ವ ಬದಲಾವಣೆಯ ಬಗ್ಗೆ ಮಾತನಾಡ್ತಾ ಇದ್ದೀರಿ. ನನ್ನ ಆಡಳಿತಾತ್ಮಕವಾದ ವೈಫಲ್ಯಗಳನ್ನು ತಿಳಿಸಿ. ನಿಮ್ಮ ನಾಯಕತ್ವ ಸರಿ ಇಲ್ಲ, ನಿಮ್ಮ ನಿರ್ಧಾರಗಳು ಸರಿ ಇಲ್ಲ, ಈ ಕಾರಣಗಳನ್ನು ಕೊಡುವುದಾದರೆ ನಾನು ಸ್ಥಾನ ಬಿಟ್ಟುಕೊಡ್ತೀನಿ. ಏಕಾಏಕಿ ಡೆಲ್ಲಿ ಕರೆದ್ರಿ, ನಾನು ಬಂದೆ, ಏಕಾಏಕಿ ಸ್ಥಾನ ಬಿಟ್ಟು ಕೊಡು ಅಂದರೆ ಹೆಂಗೆ? ರಾಜ್ಯಸಭೆಗೆ ನಿಮ್ಮನ್ನು ಕರೆಸಿಕೊಳ್ಳುವ ಪ್ಲಾನ್ ನಡೆದಿದೆ. ನೀವು ಕೇವಲ ರಾಜ್ಯ ರಾಜಕಾರಣದಲ್ಲಿ ಮಾತ್ರ ಅಲ್ಲ, ನ್ಯಾಷನಲ್ ಪೊಲಿಟಿಕಲ್ ಅಲ್ಲೂ ಗುರುತಿಸ್ಕೋಬೇಕು. ನೀವು ನಿರ್ಧಾರ ಮಾಡಿದ್ರೆ ಹೆಂಗೆ? ನಾನು ನಿರ್ಧಾರ ಮಾಡಬೇಕಲ್ಲ. ಸಿದ್ದರಾಮಯ್ಯನ ವಾದ ಇದಾಗಿತ್ತು. ರಾಹುಲ್ ಗಾಂಧಿ ಸಾಹೇಬ್ರೆ, ನಿಮ್ಮ ಮನಸ್ಸಿನಲ್ಲಿ ಬಂದಿರುವ ಯೋಚನೆ ಅದು ತಪ್ಪು ಅಂತ ನಾನು ಹೇಳೋದಿಲ್ಲ. ರಾಷ್ಟ್ರ ರಾಜಕಾರಣಕ್ಕೆ ಬರಬೇಕು ಅನ್ನೋ ಆಸಕ್ತಿ ನಂಗೆ ಬೇಕಲ್ಲ. ಉಪ್ಪಿಟ್ಟು ತಿನ್ನಬೇಕು ಅಂತ ಹೇಳಿ ನಾನು ಬಲಗೈ ತೀರ್ಮಾನ ಮಾಡಬೇಕು, ಪಕ್ಕದಲ್ಲಿ ಕೂತವನಲ್ಲ. ಹಾಗಾಗಿ ಸಿದ್ದರಾಮಯ್ಯರ ವಾದ ಇದೇ ಆಗಿತ್ತು. ರಾಜ್ಯಸಭೆಗೆ ಎಂಟ್ರಿ ಕೊಡೋದನ್ನ ಬಿಡಿ, ಒತ್ತೊಟ್ಟಿಗೆ ಸೈಡಿಗಿಡಿ, ಆದರೆ ನನ್ನ ಆಡಳಿತಾತ್ಮಕ ವೈಫಲ್ಯ ಏನಾದ್ರೂ ಇದೆಯಾ? ನಾಯಕತ್ವ ಬದಲಾವಣೆ ದಿಢೀರ್ ಯಾಕೆ? ರಾಹುಲ್ ಗಾಂಧಿ ಮತ್ತೆ ಹೇಳಿದ್ರು, 2023ರಲ್ಲೇ ಮಾತನಾಡ್ಕೊಂಡಿದ್ವಲ್ಲ, 2028ಕ್ಕೊಂದು ನ್ಯೂ ಜನರೇಷನ್ ಮುಖ, ಒಂದು ನ್ಯೂ ಮುಖ, ಅದರ ನಾಯಕತ್ವದಲ್ಲಿ ಚುನಾವಣೆ ನಡಿಬೇಕು ಅಂತೇಳಿ ಒಪ್ಪಂದ ಆಗಿತ್ತಲ್ಲ, ಅದನ್ನ ಮರೆತರೆ ಹೆಂಗೆ? ಡಿಕೆನೂ ಒಂದಷ್ಟು ಕೆಲಸ ಮಾಡವ್ರೆ, ಡಿಕೆ ಶಿವಕುಮಾರು ಒಂದಷ್ಟು ತ್ಯಾಗ ಮಾಡವ್ರೆ. ನಿಮಗೆ ನಿರಂತರವಾಗಿ 8 ವರ್ಷ ಆಡಳಿತ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ವಿ. ನೀವೇನು ಕಾಂಗ್ರೆಸ್ನಲ್ಲೇ ಹುಟ್ಟಿ ಬೆಳೆದು ಇಲ್ಲೇ ಇದ್ದವರಲ್ಲ, ಬದಲಾಗಿ JDSನಿಂದ ವಲಸೆ ಬಂದವರು. ಅಂಡರ್ಲೈನ್ ಪಾಯಿಂಟ್. JDSನಿಂದ ವಲಸೆ ಬಂದ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ಸು 8 ವರ್ಷಗಳ ಕಾಲ ಓತಪ್ರೋತ ಆಡಳಿತ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತು. ಯಾವ ಪಕ್ಷದಲ್ಲಿ ಹಂಗೆ ಕೊಡೋದಿಲ್ಲ. ಈಗ ಡಿಕೆಗೆ ಬಿಟ್ಟುಕೊಡಿ. ಎಸ್, ಅಧಿಕಾರ ಹಸ್ತಾಂತರಿಸಿದರೂ ಹಿಡಿತ ಸಾಧಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಸಿದ್ದು ಟೀಮ್. ಜಾರಕಿಹೊಳಿ, ಪರಮೇಶ್ವರು, ಎಂಬಿ ಪಾಟೀಲ್ ಮೂಲಕ ರಣವ್ಯೂಹಾನ, ಆಪ್ತರ ಮೂಲಕ ಡಿಕೆ ಹಣಿಯೋದಕ್ಕೆ ಚಕ್ರವ್ಯೂಹ ರಚಿಸ್ತಾ ಇದ್ದಾರಾ ಸಿದ್ದು? ಹೈಕಮಾಂಡ್ ನಾಯಕರಿಗೆ ಸೆಡ್ಡು ಹೊಡೆಯುತ್ತಾರಾ ಸಿಎಂ ಸಿದ್ದರಾಮಯ್ಯ? ಶತಾಯಗತಾಯ ರಾಜೀನಾಮೆ ನೀಡದಂತೆ ಸಿಎಂಗೆ ಅಹಿಂದ ನಾಯಕರ ಒತ್ತಡ. ತಮ್ಮ ಬೆಂಬಲಿಗರ ಮೂಲಕವೇ ರಿವರ್ಸ್ ಒತ್ತಡ ಹಾಕಿಸ್ತಿದ್ದಾರಾ ಸಿದ್ದರಾಮಯ್ಯ? ಆಟ ಇನ್ನೂ ಶುರು. असली गेम आज से शुरू होता है. ರಾಜಕಾರಣ, ರಾಜಕೀಯ ಅನ್ನೋದು ಉಂಟೆ ಬಿಲ್ಲ ಆಟ ಅಲ್ಲ. ಪಂಚಾಯತ್ ಸದಸ್ಯ ಸ್ಥಾನವನ್ನೇ ಬಿಟ್ಟುಕೊಡೋದಕ್ಕೆ ನಮ್ಮ ಕನ್ನಡದ ಜನ ಹಿಂದೆ ಮುಂದೆ ನೋಡ್ತಾರೆ. ಕೊಲೆಗಳಾಗ್ತವೆ ರಾಜ್ಯದಲ್ಲಿ. ಅಂಥದ್ರಲ್ಲಿ ಸಿಎಂ ಸ್ಥಾನ ಅನ್ನೋ ಅತಿ ದೊಡ್ಡ ಸಾಮ್ರಾಟನ ಆ ಒಂದು ಸಿಂಹಾಸನನ ಹೆಂಗೆ ಬಿಟ್ಕೊಡೋದಕ್ಕೆ ಸಾಧ್ಯ? ಆಗ್ತವೆ ಇವತ್ತು ರಾತ್ರಿ ಅತಿ ದೊಡ್ಡ ಡೆವಲಪ್ಮೆಂಟ್ಗಳು. ಮುನ್ನೆಲೆಗೆ ಬರ್ತಾವೆ ಸಾಕಷ್ಟು ಬೇಡಿಕೆಗಳು, ಅನೇಕ ಪೊಲಿಟಿಕಲ್ ಅಪೇಕ್ಷೆಗಳು ಎದುರು ಬರ್ತಾವೆ. 4 DCM ಹುದ್ದೆಗಳನ್ನು ಕೊಡಿ ಅಂತ ಹೇಳಿ 4 ಎದೆಗಳು ಚಾಚ್ಕೊಂಡು ನಿಂತ್ಕತಾವೆ ಇವತ್ತು. ಸಂಭಾವ್ಯ ಪೊಲಿಟಿಕಲ್ ಚರ್ಚೆ ಮಾತ್ರ ಅಲ್ಲ ಇದು.
ಇದು ನಡೆಯಬಹುದು ಎಂದು ಖಾತ್ರಿಪಡಿಸಬಹುದಾದಂತಹ ವಿಚಾರ. ಅಹಿಂದ ಅನ್ನೋ ವಿಚಾರ ಬರ್ತವೆ. ಅಲ್ಪಸಂಖ್ಯಾತ ಕೋಟಾದಲ್ಲಿ ಇಂಥವರಿಗೆ ಡಿಸಿಎಂ ಸ್ಥಾನ ಕೊಡಬೇಕು ಅನ್ನೋ ವಿಚಾರ ಬರ್ತವೆ. ಸಿದ್ದರಾಮಯ್ಯನವರ ಜೊತೆ ಮದುವೆಗೂ ಊಟ ಇದೆ, ತಿಥಿಗೂ ಊಟ ಇದೆ, ತಿಳ್ಕೊಂಡಿರಿ. ಸಿದ್ದರಾಮಯ್ಯರ ಮುಖದಲ್ಲಿ ಕ್ರೋಧವೂ ಇದೆ, ಸಂಭ್ರಮವೂ ಇದೆ. ಮದುವೆ ಮನೆಗೆ ಊಟ ಕೊಡಿಸೋನಿ, ತಿಥಿಗೆ ಊಟ ಕೊಡಿಸೋ ತೀವ್ರತೆ ಅಥವಾ ಸಾಮರ್ಥ್ಯ ಇರೋದಿಲ್ವೇನು? ರಾಜಕೀಯ ಅತಿ ಸುಲಭವಾದದ್ದಲ್ಲ. ನಿನ್ನೆ ದಿನವೂ ಕೂಡ ಸುದೀರ್ಘವಾದಂತಹ ಚರ್ಚೆಗಳಾಯಿತು. ಸಿದ್ದರಾಮಯ್ಯನವರು ಆರಂಭಿಕವಾಗಿ ಸಮ್ಮತಿ ಕೊಡದೇ ಇದ್ರೂ ಕೂಡ ಅವರನ್ನು ಕನ್ವಿನ್ಸ್ ಮಾಡೋದೇ ಬಹುದೊಡ್ಡ ಸವಾಲಾಗಿತ್ತು. ಅಂತೂ ಇಂತೂ ಮಗ ಯತೀಂದ್ರ ಅಂಥೇಳಿ 4-5 ಬಾರಿ ರಾಹುಲ್ ಗಾಂಧಿ ಹೇಳಿದ್ರೋ ಏನೋ, ಮಗನ ಹೆಸರು ಹೇಳತ್ತವ್ರಲ್ವ, ಅವನ ಭವಿಷ್ಯನೂ ನೋಡೋಣ ಅಂಥೇಳಿ ಕುತಿಯನ್ನು ಬಲಕಡಕ್ಕೆ ತಿರುಗಿಸಿದ್ರೋ ಏನೋ. ಸರಿ ಇರಲಿ, ಹೋಗ್ಲಿ ಅತ್ಲಾಗಿ. ಸೊ ಕನ್ವಿನ್ಸ್ ಮಾಡುವುದೇ ಅತಿ ದೊಡ್ಡ ಹಾರಿಬಲ್ ಚಾಲೆಂಜ್ ಆಗಿದ್ದ ಹೈಕಮಾಂಡ್ ನಾಯಕರು. ಅಂತೂ ಇಂತು ನೋಡಿ, ಈ ಕ್ಷಣದವರೆಗೂ ನಾವು ಪರಿಪೂರ್ಣ ಒಪ್ಪಿಗೆ ಸಿಕ್ಕೈತೆ ಅಂತ ಹೇಳಕ್ಕಲ್ಲ, ಸಿಕ್ಕೈತೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಕಾರಣ ಆ ವ್ಯಕ್ತಿ ಸಿದ್ದರಾಮಯ್ಯ. ಕಾಂಗ್ರೆಸ್ ನಾಯಕರು ನೋಡಿ, ನಿಮಗೆ ಬಿಡಿಸಿ ಹೇಳೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಸಿದ್ದರಾಮಯ್ಯನವರೇ, ನೀವು ಮೂಲತಃ ಕಾಂಗ್ರೆಸ್ಸಿಗರಲ್ಲ, ನೀವು ವಲಸೆ ಬಂದವರು. ಎಲ್ಲಿಂದ? JP ಭವನದಿಂದ, JDS ಅನ್ನೋ ಪಕ್ಷದಿಂದ ವಲಸೆ ಬಂದ ವ್ಯಕ್ತಿತ್ವ ನಿಮ್ಮದು. DK ಹಂಗಲ್ಲ, ಜಂಗಮ ಮನಸ್ಥಿತಿ ಇಲ್ಲದೆ ಇರತಕ್ಕಂತಹ ಒಬ್ಬ ತಟಸ್ಥ ಕಾಂಗ್ರೆಸ್ಸಿನ ಸುದೀರ್ಘ ಕಾರ್ಯಕರ್ತ. ಅವನಿಗೆ ಕೊಡಬೇಕು. ನಿಮಗೆ ನಾವು 2023ಕ್ಕೂ ಮುಂಚಿನ ಚುನಾವಣೆಯಲ್ಲಿ, ಅದಕ್ಕೂ ಮುಂಚಿನ ಚುನಾವಣೆಯಲ್ಲಿ ನೀವು ಗೆದ್ಕೊಂಡು ಬಂದ್ರಲ್ಲ, ಆ ಸಂದರ್ಭದಲ್ಲಿ ನಿಮ್ಮನ್ನು CM ಸ್ಥಾನಕ್ಕೆ ಆಯ್ಕೆ ಮಾಡ್ಕೊಂಡಾಗಲೂ ಕೂಡ ಅನೇಕರು ಮಧ್ಯಪ್ರವೇಶ ಮಾಡಿದ್ರು. ಬೇಡ, ವಲಸಿಗರಿಗೆ CM ಸ್ಥಾನ ಕೊಡೋದಾ? ಅಹಿಂದ ಸಮಾಜದ ಅಗ್ರಗಣ್ಯ ನಾಯಕ ಕೊಡ್ತೀವಿ ಅಂತೇಳಿ ಹಠಕ್ಕೆ ಬಿದ್ವಿ, ನಾನು ನಿಮಗೆ ಕೊಟ್ಟಿದ್ದು CM ಸ್ಥಾನ. ಹಾಗಾಗಿ ಒಂದು ತ್ಯಾಗ ಮಾಡಿದಂಥ ಒಕ್ಕಲಿಗ ನಾಯಕತ್ವ ಒಮ್ಮೆ ಕೊಟ್ಟು ನೋಡೋಣ. ಹೈಕಮಾಂಡ್ ನಾಯಕರ ಬತ್ತಳಿಕೆಯಲ್ಲಿದ್ದ ಅಷ್ಟೂ ಬ್ರಹ್ಮಾಸ್ತ್ರಗಳನ್ನು ಪ್ರಯೋಗ ಮಾಡಿದ್ರೂ ಕೂಡ ತುಟಿಕ್ ಪಿಟಿಕ್ ಅಂದಿರಲಿಲ್ಲ CM ಸಿದ್ದರಾಮಯ್ಯನವರು. ಸೊ ಇವತ್ತು ಭಾವಿ ಮುಖ್ಯಮಂತ್ರಿಯ ಮುಖದಲ್ಲಿ ಕ್ಷಾತ್ರ ತೇಜಸ್ಸು ಕಾಣ್ತಾ ಇದೆ. ಕ್ಷಾತ್ರ ತೇಜಸ್ಸು ಆಪ್ತಮಿತ್ರ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಸ್ಟೆಪ್ನಿಂದ ಇಳ್ಕೊಂಡು ಬರುವಾಗ ಕಾಣುತ್ತಲ್ಲ ನೋಡಿ. ಅನುಭವಿ ರಾಜಕಾರಣಿ ಸಿದ್ದರಾಮಯ್ಯ ಅವರ ತಂತ್ರಗಳಿಗೆ ಹೈ ತಂಡ ಹೊಡೆದಿದೆ. ಬೆಂಬಲಿಗ ಮಂತ್ರಿಗಳ ಮೂಲಕವೇ ಹೈಕಮಾಂಡ್ ಮೇಲೆ ಒತ್ತಡ. ಮಂತ್ರಿ ಮಂಡಲವಷ್ಟೇ ಅಲ್ಲ, MLAಗಳ ಬೆಂಬಲವೂ ನನ್ನ ಕಡೆ ಇದೆ. MLAಗಳು ಮಾತ್ರವಲ್ಲ, ಲಿಂಗಾಯತ ಅಹಿಂದ ವರ್ಗಗಳ ಬೆಂಬಲವೂ ಇದೆ. ಕಡೆಯದಾಗಿ ಲಿಂಗಾಯತ ಅಹಿಂದ ಅಸ್ತ್ರ ಪ್ರಯೋಗ ಮಾಡೋದಕ್ಕೆ ಸಿದ್ದು ಪ್ಲಾನ್. ಸಿದ್ದರಾಮಯ್ಯ ಅವರ ಲಿಂಗಾಯತ ಅಹಿಂದ ಅಸ್ತ್ರಕ್ಕೆ ಹೈಕಮಾಂಡ್ ತಂಡ. ಅನುಭವಿ ರಾಜಕಾರಣಿ. ನಾನು ಸಾಕಷ್ಟು ಬಾರಿ ಸಿದ್ದರಾಮಯ್ಯರನ್ನ ಪಳಗಿದ ರಾಜಕಾರಣಿ ಅಂತಾನೆ ಕರೆಯೋದು. ಕಾರಣ, ಒಬ್ಬ ಪಳಗಿದ ರಾಜಕಾರಣಿ ಎಡಗಡೆ 10 ತಂತ್ರ, ಬಲಗಡೆ 20 ತಂತ್ರವನ್ನು ಇಟ್ಕೊಂಡಿರ್ತಾನೆ. ಸಮುದ್ರಕ್ಕೆ ಬಿದ್ದ ನಂತರ ಚಳಿ ನನ್ನನ್ನು ಕೈ ಹಿಡಿದು ಎತ್ತಿ ಅಂತ ಪಳಗಿದ ರಾಜಕಾರಣಿಗಳು ಹೇಳೋದಿಲ್ಲ. ಬಿದ್ದಿರೋದು ಬಿದ್ದಿದ್ದೀವಿ, ಮುಳುಗಿ ಈಜೋ, ನಾರ್ಮಲ್ ಈಜೋ, ಒಡ್ಕೊಂಡು ದಡ ಸೇರಬೇಕು ಅಂತಲೇ ಯೋಚನೆ ಮಾಡೋದು. ಸಿದ್ದರಾಮಯ್ಯರ ವಿಚಾರಕ್ಕೆ ಹೇಳೋದಾದರೆ, ಎಲ್ಲ ತರಹದ ಗದ್ದೆಯ ಭೂಮಿಯನ್ನು ಕೂಡ ತುಳ್ಕೊಂಡು ಬಂದವರು. ಮೂರ್ಸೀಮೆ, ಬಯಲುಸೀಮೆ, ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಮಲೆನಾಡು, ಕರಾವಳಿ ಎಲ್ಲ ತರಹದ ಗದ್ದೆನೂ ಕೂಡ ತುಳ್ಕೊಂಡೇ ಬಂದವ್ರೆ. ಹಿಂಗಿದ್ದಾಗ ಎಲ್ಲ ತರಹದ ಪುಳಿಯೊಗ್ರೆ ವಾಸನೆಯಿಂದ ಹಿಡಿದು ಬಿರಿಯಾನಿ ಸ್ಮೆಲ್ವರೆಗೂ ಕೂಡ ಗ್ರಹಿಸುವ ಶಕ್ತಿ ಆ ಮನುಷ್ಯನಿಗಿದೆ. ಹಾಗಾಗಿ DK ಶಿವಕುಮಾರ್ ಯಾವ ತಂತ್ರವನ್ನು ಹೂಡಿದ್ರೂ ಕೂಡ ಅದಕ್ಕೆ ಪ್ರತಿ ತಂತ್ರವನ್ನು ಕ್ಷಣ ಮಾತ್ರದಲ್ಲಿ ಹೂಡುವ ಚತುರ ಚಾಣಾಕ್ಷ ಸಿದ್ದರಾಮಯ್ಯ. ಒಂದು ಅಹಿಂದ ಸಮುದಾಯ, ಅಲ್ಪಸಂಖ್ಯಾತ, ಹಿಂದುಳಿದ ಮತ್ತು ದಲಿತ ಸಮುದಾಯ ಅನ್ನೋ 3 ಪ್ರಬಲ ಸಮುದಾಯದ ಒಂದು ಪವರ್ ಸೆಂಟರ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಪಡೆಯೋಣ. ನನ್ನ ಸಹೋದ್ಯೋಗಿ ವಸಂತ್ ಈಗ ಫೋನ್ ಸಂಪರ್ಕದಲ್ಲಿ. ವಸಂತ್, ಎಲ್ಲ ಒಂದು ಕಡೆ ಸಿದ್ದರಾಮಯ್ಯನವರು ಇನ್ನೇನು ರಾಜೀನಾಮೆ ಕೊಡಬೇಕು, DK ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು, ಇದನ್ನು ಹೇಳಬಹುದಾ? ಈಗ ಈ ಮಾಹಿತಿ ಪಕ್ಕನಾ ವಸಂತ್?
ಸದ್ಯದ ಹೈಕಮಾಂಡ್ ಸೂಚನೆ ಮೇರೆಗೆ ಸಾಹಿಲ್, ಒಂದ್ ಕಡೆ ಸಿದ್ದರಾಮಯ್ಯನವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ಟ ನಂತರದಲ್ಲಿ, ಹಾಗಾದ್ರೆ ಸಿದ್ದರಾಮಯ್ಯನವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಬಳಿಕ ಯಾರಾಗ್ತಾರೆ ಸಿಎಂ? ಡಿ ಕೆ ಶಿವಕುಮಾರ? ಇದು ಕಾಡ್ತಿರುವಂತಹ ಪ್ರಶ್ನೆ. ಅಂದ್ರೆ ಡಿ ಕೆ ಶಿವಕುಮಾರ್ ಸಿಎಂ ಗದ್ದುಗೆಯ ಮೇಲೆ ಕಣ್ಣಿಟ್ಟಿದ್ದಾರೆ. ಪವರ್ ಶೇರಿಂಗ್ ವಿಚಾರ, ಅಧಿಕಾರದ ಗದ್ದುಗೆಯ ಅಥವಾ ಅಧಿಕಾರದ ಪದಗ್ರಹಣ ಸಂದರ್ಭದಲ್ಲೇ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಸೂಚನೆ ಕೊಟ್ಟಿತ್ತು, ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರಿಗೆ. ಆ ಒಂದು ಕಾರಣಕ್ಕೆ 2.5 ವರ್ಷದ ಅವಧಿ ಮುಗಿದ ನಂತರ ಡಿ ಕೆ ಶಿ ಸಿಎಂ ಆಗ್ತಾರೆ ಅನ್ನುವಂತ ಒಂದು ಚರ್ಚೆ ಆಗ್ತಾ ಇತ್ತು. ಆ ಪವರ್ ಶೇರಿಂಗ್ ವಿಚಾರದಲ್ಲಿ 6 ತಿಂಗಳ ನಂತರ, ಅಂದ್ರೆ 3 ವರ್ಷ ಕಂಪ್ಲೀಟ್ ಆಯ್ತು ಈಗ ಸಿದ್ದರಾಮಯ್ಯ ಸರ್ಕಾರಕ್ಕೆ. 2.5 ವರ್ಷ ಮುಗಿದು ಇನ್ನು 5 ತಿಂಗಳು ಆದ ನಂತರದಲ್ಲಿ ಈಗ ಒಂದು ನಿರ್ಧಾರಕ್ಕೆ ಬಂದಿದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಸದ್ಯಕ್ಕೆ ಹೇಳಲಾಗ್ತಿರುವಂತದ್ದು. ಆದ್ರೆ ಆ ಬಗ್ಗೆ ಹೈಕಮಾಂಡ್ ಇನ್ನಷ್ಟು ಒಂದು ಸ್ಪಷ್ಟತೆ ಹೈಕಮಾಂಡ್ ನಿಂದ ಬರಬೇಕಿದೆ. ಸುರ್ಜೇವಾಲಾ ಅವರು ಅಥವಾ ಕೆ ಸಿ ವೇಣುಗೋಪಾಲ್ ಅವರು ಈ ಬಗ್ಗೆ ಒಂದು ಕ್ಲಾರಿಟಿಯನ್ನ ಕೊಡಬೇಕಾಗಿದೆ. ಪ್ರಸ್ತುತ ನಾವು ಬೆಳವಣಿಗೆ ನಾವು ನೋಡ್ತಾ ಹೋದ್ರೆ, ಸಿದ್ದರಾಮಯ್ಯವರು ಈಗ ಅಧಿಕಾರ ಹಸ್ತಾಂತರಿಸಿದ್ರು ಕೂಡ ಹಿಡಿತ ಸಾಧಿಸೋದಕ್ಕೆ ಒಂದ್ ಕಡೆ ಸಿದ್ದು ಟೀಮ್ ಪ್ರಯತ್ನವನ್ನ ಮಾಡ್ತಿದ್ಯಾ ಅನ್ನುವಂತ ಚರ್ಚೆ ಒಂದ್ ಕಡೆ ಶುರುವಾಗಿದೆ. ಕಾರಣ ಇಷ್ಟೇ, ಸಿದ್ದರಾಮಯ್ಯನವರು ಸಿಎಂ ಸ್ಥಾನವನ್ನ ಬಿಟ್ಕೊಡ್ತಾರ ಅಂತಂದಾಗ ಸಹಜವಾಗಿ ಅವ್ರು ಹೇಳ್ತಾ ಇದ್ದಿದ್ದು 5 ವರ್ಷ ನಾನೇ ಸಿಎಂ ಆಗತ್ತೀನಿ ಅಂತ. ಅಂದ್ರೆ ರಾಹುಲ್ ಗಾಂಧಿ ಅವರು ನನ್ನನ್ನ ನೀವು ನಿರ್ಗಮಿತ ಆಗಿ ಸಿಎಂ ಸ್ಥಾನವನ್ನ ಬಿಟ್ಕೊಡಿ ಅಂತ ಯಾವುದೇ ಕಾರಣಕ್ಕೂ ಕೇಳೋದಿಲ್ಲ, ನನ್ನ ಮೇಲೆ ವಿಶ್ವಾಸ ಇದೆ ಅನ್ನುವಂತ ಕಾರಣಕ್ಕೆ ರಾಹುಲ್ ಗಾಂಧಿ ಅವರು ಹೇಳಿದ್ರೆ ಬಿಟ್ಕೊಡ್ತೀನಿ, ಹೈಕಮಾಂಡ್ ಹೇಳಿದ್ರೆ ಬಿಟ್ಕೊಡ್ತೀನಿ, ಸಿಎಂ ಸ್ಥಾನದಿಂದ ಕೆಳಗಿಳಿತೀನಿ ಅಂತ ಹೇಳಿದ್ರು ಕೂಡ ಎಲ್ಲ ಒಂದ್ ಕಡೆ ಇತ್ತು ಒಂದು ಕಾನ್ಫಿಡೆನ್ಸ್. ಅದು ಓವರ್ ಕಾನ್ಫಿಡೆನ್ಸ್ ಅನ್ಸುತ್ತೆ. ಆದ್ರೆ ನಿನ್ನೆ ನಡೆದಂತ ಬೆಳವಣಿಗೆಯಲ್ಲಿ ಸ್ವತಃ ರಾಹುಲ್ ಗಾಂಧಿ ಅವರು ಹೇಳ್ಬಿಡ್ತಾರೆ. ಸೊ ಈ ಬೆಳವಣಿಗೆ ಈಗ ಡಿ ಕೆ ಶಿ ಸಿಎಂ ಆಗ್ತಾರ ನೆಕ್ಸ್ಟ್ ಅನ್ನುವಂತ ಚರ್ಚೆನ ಹುಟ್ಟು ಹಾಕಿದ್ರೆ, ಮತ್ತೊಂದು ಕಡೆ ದಲಿತ ನಾಯಕ ಸಿಎಂ ಆಗ್ಬೇಕು ಅನ್ನುವಂತ ಚರ್ಚೆ ಕೂಡ ಕೇಳ್ಬರ್ತಾ ಇದೆ. ಥ್ಯಾಂಕ್ ಯು ವಸಂತ್ ತಮ್ಮೆಲ್ಲ ಡೀಟೇಲ್ಸ್ಗೆ.